ಇದು ಬೆಂಗಳೂರು ನಗರಕ್ಕೆ ಒಂದು ಐತಿಹಾಸಿಕವಾದಂತ ದಿನ. ನಾನು ಆವಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ ಹೇಳಿ. ಸೊ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅದು ಮಾತ್ರ ಬಹಳ ಮುಖ್ಯ ಅಂತ ಹೇಳಿ. ಹಂಗೆ ನಾನು ಇವತ್ತು ಹಿಂದೆ ಬೆಂಗಳೂರು ನಗರದ ಮಂತ್ರಿ ಆಗಿದ್ದೀನೋ, ಹಾಗೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರದ ಮಂತ್ರಿ ಹಿಂದೆ ಆಗಿದ್ದರು. ಅವರು ಮತ್ತು ನಮ್ಮ ಮಹೇಶ್ವರಿ ಜಾಗದಲ್ಲಿ ಕೊರಗ ಅಂತ ಇದ್ರು, ಕೊರಗ, ಅವರಿಬ್ರು ಸೇರಿ ಚರ್ಚೆ ಮಾಡಿ ಈ ಒಂದು ಹೊಸ ಮಾದರಿಯ ಟ್ರಾಫಿಕ್ ಅನ್ನ ಮೆಟ್ರೋನೂ ಓಡಾಡಬೇಕು, ನಮ್ಮ ವಾಹನಗಳಿಗೂ ಕೂಡ ಅನುಕೂಲ ಆಗಬೇಕು ಅಂತೇಳಿ ಈ ಡಬಲ್ ಡೆಕ್ಕರ್ ಮಾಡೆಲ್ ಅನ್ನ ಮೊದಲನೇ ಬಾರಿಗೆ ತಂದಿದ್ದಾರೆ. ಇದು ಅವರು ಇದನ್ನ ತಂದಿರೋದ್ರಿಂದ, ಅವರು ಮಂತ್ರಿಯಾಗಿದ್ದ ಇದನ್ನ ಪ್ರಾರಂಭ ಮಾಡೋದ್ರಿಂದ ಇವತ್ತು ನಾನು ಬಂದು ಅದನ್ನ ಉದ್ಘಾಟನೆ ಮಾಡುವಂತ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಇದಾದ್ಮೇಲೆ ನಾನು ನಾಗ್ಪುರಕ್ಕೆ ಹೋಗಿ ನೋಡ್ಕೊಂಡು ಬಂದಿದ್ದೇನೆ. ನಾಗ್ಪುರದಲ್ಲೂ ಕೂಡ ಕೆಲವು ಭಾಗದಲ್ಲಿ ಇಂಥ ಒಂದು ಪ್ರಯೋಗ ಮಾಡಿದ್ದಾರೆ. ಈಗ ನಾನು ಇದನ್ನು ನೋಡಿ ಎಲ್ಲೆಲ್ಲಿ ಇದನ್ನ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನೋ, ಮುಂದಕ್ಕೆ ಎಲ್ಲಿ ನಾವು ಹೊಸದಾಗಿ ಮೆಟ್ರೋ ಮಾಡಬೇಕು ಅಂತಿದ್ದೀವಿ ಅಲ್ಲೆಲ್ಲ ಕಡೆ ಕೂಡ ಈ ರೀತಿ ಈ ಡಬಲ್ ಡಕ್ಕರ್ ಸಿಸ್ಟಮ್ ಅನ್ನ, ಹಣ ಹೆಚ್ಚಿಗೆ ಖರ್ಚಾದ್ರೂ ಚಿಂತೆ ಇಲ್ಲ, ನಾವು ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ಈ ಮಾದರಿಯಲ್ಲೇ ನಾವು ಮಾಡಬೇಕು ಅಂತ ಹೇಳಿ ನಾನು ತೀರ್ಮಾನವನ್ನ ಮಾಡಿದ್ದೇನೆ. ಇದನ್ನ ನಾವೆಲ್ಲ ಸಹೋದ್ಯೋಗಿಗಳು ಕೂಡ ಮುಖ್ಯಮಂತ್ರಿ ಆದಿಯಾಗಿ ನಾನು ಈ ವಿಚಾರವನ್ನ ಚರ್ಚೆ ಮಾಡಿ ಒಂದು ಟೀಮ್ ಅನ್ನ ಕೂಡ ನಾನು ನಾಗ್ಪುರಕ್ಕೆ ಕಳಿಸಿದ್ದೆ.